ಎಲ್ಲರಿಗೂ ನಮಸ್ಕಾರ. ಈ ಸಂಜೆಯ ಇನ್ನೊಂದೇನಿರುತ್ತೆ, ಇವಾಗ ಯಾಕೆ ಲೈವ್ ಬರ್ತಾ ಇದ್ದೀನಿ ಅಂದರೆ, ಇವತ್ತು ತುಂಬ ಮನಸ್ಸಿಗೆ ಬೇಜಾರಾಗ್ತಾ ಇದೆ ಈ ಮಾತು. ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಫುಟ್ಪಾತ್ ತೆರವು ಅಂತ ಆಲ್ರೆಡಿ ಇವಾಗ ಎಲ್ಲ ಕಡೆನೂ ಮಾಡ್ಕೊಂಡು ಬರ್ತಾ ಇದ್ದಾರೆ, ಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ DCM DK ಶಿವಕುಮಾರ್ ಸಾಹೇಬರಿಗೂ ಕೂಡ ನಮ್ಮ ತುಂಬ ಹೃದಯದ ಧನ್ಯವಾದ. ಮೊದಲಾಗಿ ಕರ್ನಾಟಕ ಹೊಯ್ಸಳ ವೇದಿಕೆ ರಾಜ್ಯಾಧ್ಯಕ್ಷರು ನವೀನ್ ಆದ ನಾನು ನನ್ನ ಎಲ್ಲ ಕನ್ನಡದ ನನ್ನ ತಾಯಿ ತಂದೆಗಳಿಗೆ, ಅಣ್ಣ ತಮ್ಮಂದಿರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಈ ಮಾತು ನಾನು ಏನು ಕೇಳ್ತೀನಿ ಅಂದರೆ, ಇವತ್ತು DK ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ಕೃಷ್ಣ ಬೈರೇಗೌಡರು ಸಾಹೇಬರು ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಾವು ತುಂಬ ಸಂತೋಷ. ಯಾಕೆಂದರೆ ಇವತ್ತು ನಾವು ನೋಡ್ತಾನೆ ಬರ್ತಾ ಇದ್ದೀನಿ, ಈ ಯಾವತ್ತಿಂದ ಕಾರ್ಯನ ಅವರು ತೀರ್ಮಾನ ಮಾಡಿ ಇವಾಗ ಫುಟ್ಪಾತ್ನ ಮಾಡ್ಕೊಂಬಂದರು. ಅವರು ಒಂದೇ ಜಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇ ಜಾಗದಲ್ಲಿ ಮಾಡಬೇಕು ಅನ್ನೋದಕ್ಕೆ ಮಾಡ್ತಾ ಇಲ್ಲ. ಅವರು ಪ್ರತಿ ಒಂದೊಂದು ಶಿವಾಜಿನಗರ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಮೆಜೆಸ್ಟಿಕ್ ಇರ್ಬೋದು, ಮಲ್ಲೇಶ್ವರಂ ಇರ್ಬೋದು, ಈ ರೀತಿಯಾದಂಥ ಒಂದೊಂದು ಜಾಗದಲ್ಲೂ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕನ್ನಡ ಹೋರಾಟಗಾರರು ಕೂಡ ಅದಕ್ಕೆ ನಾವು ಬೆಂಬಲ ಕೊಟ್ಟಿದ್ದೀವಿ. ಹೆಂಗೆ ಅಂತ ಕೇಳಿದ್ರೆ, ನಮ್ಮ ನಾರಾಯಣಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅದಕ್ಕೂ ಅವರು ಹೇಳಿದ್ದಾರೆ ನಮ್ಮ ಬೆಂಬಲ ಇದೆ ಅಂತ. ಯಾಕೆಂದರೆ ಇವತ್ತು ನಾವು ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಕೈ ಜೋಡಿಸಬೇಕೆ ಹೊರತು ನಾವು ಅವ್ರ ಮೇಲೆ ಕೈ ಎತ್ತುವ ಅಧಿಕಾರ ನಮಗಿಲ್ಲ. ಇದೊಂದನ್ನು ಮಾತ್ರ ಎಚ್ಚರಿಕೆಯಾಗಿಯೂ ಹೇಳ್ತೀನಿ. ಇವತ್ತು ಅವ್ರು ಮಾಡ್ತಾ ಇರೋದು ಅವ್ರ ಮನೆ ಕೆಲಸನೋ ಅವ್ರ ಮನೆ ಕ್ಲೀನ್ ಮಾಡಬೇಕನ್ನೋದಲ್ಲ. ಇವತ್ತು ಬೆಂಗಳೂರು ಪಟ್ಟಣದಲ್ಲಿ, ರಾಜ್ಯದಲ್ಲಿ ಇವಾಗ ಏನೆಲ್ಲ ತೊಂದರೆ ಆಗ್ತಾ ಇದೆ, ಇವತ್ತು ಮಳೆ ಬಂದರೆ ಜನ ಓಡಾಡೋಕ್ಕೆ ಫುಟ್ಪಾತ್ ಇಲ್ಲ. ಅದಿಲ್ದಿರ ಫುಟ್ಪಾತ್ನ ಬಿಟ್ಟು ಪಾಪ ಕೆಳಗಡೆ ಬರಬೇಕಾದ್ರೆ ಅದನ್ನು ಖಂಡಿತವಾಗಿ ತುಂಬ ಒಳ್ಳೆ ರೀತಿಯಲ್ಲಿ ಕೃಷ್ಣ ಬೈರೇಗೌಡರು ಸಾಹೇಬ್ ಹೇಳಿದ್ದಾರೆ. ಏನಂತ ಅಂದರೆ, ಇವತ್ತು 30% ಅಷ್ಟು ಇವತ್ತು ಫುಟ್ಪಾತ್ಗಳ ಮೇಲೆ ಹೋಗೋದಕ್ಕೆ ಬರೋದಕ್ಕೆ ಜಾಗ ಇಲ್ದಿರ ಅವ್ರು ಮೈನ್ ರೋಡಲ್ಲಿ ಬಂದಿರೋದ್ರಿಂದ ಆಕ್ಸಿಡೆಂಟ್ಗಳಾಗಿ ಸತ್ತಿದ್ದಾರೆ. ದಯವಿಟ್ಟು ನಮ್ಮ ಫುಟ್ಪಾತ್ ವ್ಯಾಪಾರಿಗಳಿಗೆ ಕೂಡ ಕೇಳ್ತಾ ಇದ್ದೀನಿ, ಇವತ್ತು ಕಷ್ಟಪಡಬೇಕು ಇಲ್ಲ ಅಂತಲ್ಲ. ಅವ್ರು ಹೇಳಿದ್ರು, ಮುಖ್ಯವಾಗಿ ಜನರು ಓಡಾಡುವಂಥ ಜಾಗನ ನಾವು ಆಕರ್ಷಣೆ ಮಾಡಿಕೊಂಡು ಅದನ್ನು ನಾವು ಕರೆಕ್ಟಾಗಿ ಬ್ಲಾಕ್ ಮಾಡಿದ್ರೆ ಜನ ಎಲ್ಲಿ ಹೋಗ್ತಾರೆ, ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಮೊದಲು. ಅದಿಲ್ದಿರ ಇವತ್ತು ಶಿವಾಜಿನಗರಲ್ಲಿ ಆಗಿರುವಂಥ ಘಟನೆಗೆ ನಾವು ತುಂಬ ಕ್ಷಮೆ ಕೇಳಬೇಕು. ಯಾಕೆಂದರೆ ಇವತ್ತು AE ಆಗಲಿ ಆಫೀಸರ್ಸ್ಗಳು ಇವತ್ತೆಲ್ಲ ಬಂದು ಅವರು ಪಾಪ ಕಾನೂನಿನ ಸಲಹೆ ತೆಗೆದುಕೊಂಡು ಕಾನೂನಿನ ನಿಟ್ಟಿನಲ್ಲಿ ಕಾನೂನಿಗೆ ಮೀರಿದಂತೆ ಅವರು ಹೇಳಿದಂಥ ಆದೇಶ ಕೊಟ್ಟಿರುವಂಥ DK ಶಿವಕುಮಾರ್ ಸಾಹೇಬರವರು ಹಾಗೂ ನಮ್ಮ ಕೃಷ್ಣ ಬೈರೇಗೌಡರು ಸಾಹೇಬರವರು ಕೊಟ್ಟಿರೋ ರೀತಿಯಲ್ಲಿ ಅವರು ತನ್ನ ಕಾರ್ಯವನ್ನು ನಿರ್ವಹಿಸುವಾಗ ಅದನ್ನು ಈ ರೀತಿಯಾಗಿ ಕೈಗಳಿನಲ್ಲಿ ತಗೊಂಡು ಹಲ್ಲೆ ಮಾಡುವಂಥ ಪರಿಸ್ಥಿತಿ ಬರಬೇಕಾಗಿರುವಂಥದ್ದು ಏನೂ ಇಲ್ಲ. ಇದರಲ್ಲಿ ಕೋಪ ಮಾಡ್ಕೊಬೇಕಾಗಿರುವಂಥದ್ದು ಏನೂ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಇವತ್ತು ಅವ್ರು ಒಳ್ಳೇದು ಮಾಡ್ತಾ ಇರೋದು ಏನಕ್ಕಾಗಿ ಅಂದರೆ ಜನರ ರಕ್ಷಣೆಗೆ. ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ, ಕರ್ನಾಟಕ ಹೊಯ್ಸಳ ವೇದಿಕೆ, ಕರ್ನಾಟಕ ಎಲ್ಲ ವೇದಿಕೆಗಳ ಹೆಸರುಗಳಿದೆ ಅಂದರೆ, ರಕ್ಷಣಾ ಅಂದರೆ ಯಾರಿಗೆ? ಜನರಿಗೆ ಸೇವೆ ಮಾಡೋಕ್ಕೆ ನಾವು ಬಂದಿರೋದು. ಎಲ್ಲಿ ಅನ್ಯಾಯ, ಎಲ್ಲಿ ಮೋಸ, ಎಲ್ಲಿ ತಪ್ಪು ನಡೀತದೋ ಅಲ್ಲಿ ನಾವು ಎದ್ದು ನಿಂತು ಮಾತಾಡಬೇಕಾದಂಥದ್ದು. ರಸ್ತೆ ಸರಿ ಇಲ್ಲ, ಗುಂಡಿಗಳು ಬಿದ್ದಿದೆ, ಸ್ಯಾನಿಟರಿಗಳು ಬಾಯಿ ತೆಗೆದಿದೆ, ಹಾಗೂ ರಸ್ತೆಗಳಲ್ಲಿ ನೀರು ನಿಲ್ಲುತ್ತೆ, ಮಳೆ ನೀರು ನಿಲ್ಲುತ್ತೆ. ಅಂಥದಕ್ಕೆ ನಾವು ಹೋರಾಟ ಮಾಡಿ ನಾವು ಬಂದು BBMP ಅವರಿಗೆ, PWD ಅವರಿಗೆ ನಾವು ಅದನ್ನು ಆದೇಶ ಕೊಡಬೇಕು. ಇಲ್ಲಾಂದ್ರೆ ನಾವು ಅದನ್ನು ಅಧಿಕಾರ ತೊಗೊಂಡು ಮಾಡೋಕ್ಕೆ ನಮ್ಗೆ ಅಧಿಕಾರ ಇದೆ. ಯಾಕಂದರೆ ನಾವು ಜನಸಾಮಾನ್ಯರು. ಅದು ಇಲ್ದಿರ ನಾವೆಲ್ಲರೂ ಬಂದು ನಾವೆಲ್ಲ ಕೇಳೋದಕ್ಕೆ ನಮಗೆ ಹಕ್ಕಿದೆ. ಭಾರತೀಯರು ನಾವು. ಮುಖ್ಯವಾಗಿ ನಾವೊಂದು ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಪ್ರಕಾರ ನಮಗೆ ಬೇಕಾದಂಥ ಮೂಲಭೂತಗಳು ಕೇಳೋದಕ್ಕಾಗಲಿ, ರೋಡ್ ಆಗಲಿ, ಕರೆಂಟು, ಬೀದಿಗಳು ಚೆನ್ನಾಗಿರ್ಬೇಕಂತ ಮಾತಾಡಬೇಕಾದಂಥ ಕೆಲಸ. ಇಂಥ ಸಮಯದಲ್ಲಿ ಏಕಾಏಕಿ ಈ ರೀತಿಯಾದಂಥ ತೊಂದರೆಗಳಾಗಿರೋದು ನಿಜವಾಗ್ಲೂ ಮನಸ್ಸು ತುಂಬ ನೋವಾಗ್ತಾ ಇದೆ. ನಮ್ಮ ಸಂಘಟನೆ ಕಡೆಯಿಂದ ಕೂಡ ನಾನು ಹೇಳೋದು ಏನು ಹೇಳ್ತೀನಿ ಅಂದರೆ, ಕರ್ನಾಟಕ ಹೊಯ್ಸಳ ವೇದಿಕೆಯಿಂದ ರಾಜ್ಯಾಧ್ಯಕ್ಷ ನವೀನ್ ನಾನು ಏನು ಹೇಳ್ತೀನಿ ಅಂದರೆ, ಮೊದಲಾಗಿ ಇವತ್ತು ನಾವು ಅವ್ರಿಗೆ ಮಾಡಿರುವಂಥದ್ದು ಕೆಲಸ ತಪ್ಪು. ಯಾಕಂದರೆ ಇವತ್ತು ಫುಟ್ಪಾತ್ ಅನ್ನೋದು ಜನರಿಗೆ ಓಡಾಡಬೇಕಾದಂಥ ಒಂದು ಸುರಕ್ಷಿತವಾದಂಥ ಜಾಗ. ಅದನ್ನು ತೆರವು ಮಾಡುವಾಗ ಅಲ್ಲಿ ಕೆಲಸ ಅವರು ಜೀವನ ಮಾಡ್ತಾರೆ ಅಂತ ನೀವು ತಿಳ್ಕೊಂಡಿದ್ದೀರಾ. ದಯವಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೊಬೇಡಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೀವು ವ್ಯಾಪಾರ ಮಾಡೋದಕ್ಕೆ ನಿಮಗೆ ಒಂದು ಒಳ್ಳೆ ಉತ್ತಮವಾದಂಥ ಜಾಗ, ಜನರಿಗೆ ತೊಂದರೆ ಕೊಡದಿರುವಂಥ ಜಾಗ, ಅಂಥ ಜಾಗದಲ್ಲಿ ನೀವು ಮಾಡಬೇಕು.
ಇದು ಜನರು ಪಬ್ಲಿಕ್ಕಲ್ಲಿ ಓಡಾಡೋಕ್ಕೆ ಅವ್ರಿಗೆ ಜಾಗ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ತಾಯಿ ತಂದೆ, ನಿಮ್ಮ ಅಕ್ಕ ತಂಗಿರು, ನಿಮ್ಮ ಅಣ್ಣ ತಮ್ಮದಿರು, ವಯಸ್ಸಾದವರು ಅವ್ರು ಫುಟ್ಪಾತ್ನ ಬಿತ್ತು ರೋಡಲ್ಲಿ ಹೋದರೆ ಗಾಡಿಗಳು ಬಂದು ಹೊಡ್ಕೊಳ್ಳುತ್ತೆ. ಇವಾಗ ನಾವು ಪಾದಚಾರಿಗಳು ಹೋಗಿ ರೋಡಲ್ಲಿ ಗಾಡಿ ಓಡಾಡೋ ಜಾಗದಲ್ಲಿ ನಿಂತಾಗ ಅದು ಹೆಚ್ಚಾದಾಗ ಬಂದ್ಬಿಟ್ಟು ಗಾಡಿಗಳವ್ರಿಗೆ ತೊಂದರೆ, ಆಕ್ಸಿಡೆಂಟ್ ಆಗುತ್ತೆ, ಕಾಲು ಕೈ ಮುರ್ಕೊತಾರೆ, ಪ್ರಾಣ ಅಪಾಯ ಇದೆ. ಕೃಷ್ಣ ಬೈರೇಗೌಡರು ಸಾಹೇಬರು ಅಷ್ಟು ನೀಟಾಗಿ ಹೇಳಿದ್ದಾರೆ. ನಿಜವಾಗ್ಲೂ ಸರ್, ನಿಮಗೆ ನಮ್ಮ ಕರ್ನಾಟಕ ಹೊಯ್ಸಳ ವೇದಿಕೆ ಕುಟುಂಬದಿಂದ, ಎಲ್ಲ ನಮ್ಮ ಸಂಘಟನೆಗಳ ಕುಟುಂಬದಿಂದ ನಿಮಗೆ ನಾನು ತುಂಬ ಹೃದಯ ಧನ್ಯವಾದ. ನಿಮ್ಗೆ ಶೆಲ್ಯೂಟ್ ಸರ್. ಸರ್, ನಾನು ನಿಜವಾಗ್ಲೂ ಸಂತೋಷ ಪಡ್ತೀನಿ ಸರ್. ಇದು ಈಗಲೇ ಅಲ್ಲ ಸರ್, ಇದು ಯಾವಾಗೂ ಆಗಬೇಕಾದಂಥ ಕಾರ್ಯ. ಇವಾಗ ಡಿ ಕೆ ಶಿವಕುಮಾರ್ ಸಾಹೇಬ್ರವರು, ನೀವು ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವಾಗ ಇದನ್ನು ನೀವೊಂದು ಒಳ್ಳೆ ಕಟ್ಟನಿಟ್ಟು ಅರ್ಥ ಮಾಡಿದ್ದೀರಾ ಸರ್. ಜನರಿಗೆ ನಾವು ಒಳ್ಳೇದು ಮಾಡಿದ್ರೆ ಜನರು ನಮ್ಮನ್ನು ಬೆಂಬಲಿಸ್ತಾರೆ, ಜನರು ನಮ್ಮನ್ನು ಹಿಂಬಾಲಿಸ್ತಾರೆ. ದಯವಿಟ್ಟು ಒಂದೇ ಒಂದು ನಾನು ಕೇಳ್ಕೊಳ್ಳೋದು, ಯಾರ ಮೇಲೆ ಕೈ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಇದನ್ನ ಮಾನವ ಹಕ್ಕುಗಳಿಗೆ ಸರಿಯಾಗಿ ಇದು ಹೋಯ್ತು ಅಂದರೆ, ಇವತ್ತು ಅವರು ಕಾರ್ಮಿಕರಲ್ಲ, ಅವರು ಇವತ್ತು ಅವ್ರು ಗೌರ್ಮೆಂಟ್ ಅಫಿಷಿಯಲ್ಸ್. ಆಲ್ರೆಡಿ ಅವ್ರು ಗೌರ್ಮೆಂಟ್ ಕೆಲಸದ ಒಂದು ಆನ್ ಡ್ಯೂಟಿ ಕೆಲಸದಲ್ಲಿ ಇರುವಂಥ ಸಮಯದಲ್ಲಿ ಈ ರೀತಿಯಾಗಿ ಹಲ್ಲೆ ಮಾಡಿರುವಂಥದ್ದು ಸರಿ. ಇದನ್ನು ನಾವು ಖಂಡನೆ ಮಾಡ್ತೀವಿ ಸರ್. ದಯವಿಟ್ಟು ನಮ್ಮ ಆಗಲಿ ಅಲ್ಲಿಗೆ ತೊಂದರೆ ಆದಂಥ ಒಬ್ಬೊಬ್ಬರು ಮಹಿಳಾ ಮೇಡಮ್ ಅವರಿಗೂ, ಅವ್ರ ಕಣ್ಣು ಪಾಪ ಅವ್ರನ್ನ ನೋಡ್ತಾ ಟಿವಿಲಿ ನೋಡ್ತಾ ಇದ್ದೀವಿ, ತುಂಬ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ. ಆ ಹೆಣ್ಣುಮಗು ಏನಕ್ಕಾಗಿ ಬಂದು ಈ ಕೆಲಸ ಮಾಡಬೇಕಾ? ಅವ್ರ ಮನೆ ಬಿಡ್ರಿ, ರೋಡಲ್ಲಿ ಏನಾಯ್ತು ಅಂದರೆ ನಮಗೇನಂತ ಮಾಡಲಿಲ್ಲ. ಗೌರ್ಮೆಂಟ್ ಆದೇಶ ಕೊಟ್ಟಿದೆ, ಗೌರ್ಮೆಂಟ್ ಅಥಾರಿಟಿ ಕೊಟ್ಟಿದೆ, ಗೌರ್ಮೆಂಟ್ ಅವರು ಅದನ್ನು ರೂಲ್ಸ್ ಮಾಡಿದ್ದಾರೆ. ಆ ರೂಲ್ಸ್ನ ಅವ್ರು ಮಾಡೋವಾಗ ನಾವು ಅವರಿಗೆ ಬೆಂಬಲಿಸಬೇಕು. ಜನರಿಗೆ ಒಳ್ಳೇದಾಗ್ತಾ ಇದೆ ಅಂದರೆ ನಾವು ಅವ್ರ ಜೊತೆ ಸಹಕಾರ ಮಾಡಿ ಇದನ್ನು ನಾವು ಜನರಿಗೂ ಕೂಡ ಒಂದು ಅವೇರ್ನೆಸ್ ಕೊಟ್ಟು, ನೀವು ಕೂಡ ಬೇರೆ ಜಾಗದಲ್ಲಿ ಒಂದು ಸಂದಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ನೀವು ಹಾಕೊಂಡು ವ್ಯಾಪಾರ ಮಾಡಿ. ದಯವಿಟ್ಟು ಜನರಿಗೆ ತೊಂದರೆ ಕೊಡಬೇಡಿ, ಪದಾಚಾರಿಗಳಿಗೆ ಓಡಾಡೋದಕ್ಕೆ ಜಾಗ ಕೊಡಿ ಅಂತ ಕೇಳಬೇಕಾದಂಥದ್ದು ನಮ್ಮ ಮುಖ್ಯವಾದಂಥ ಕಾರ್ಯ. ಅದರಲ್ಲಿ ಬಿಟ್ಟು ಗೂಂಡಾಗಳಂತೆ ವರ್ತಿಸೋದು, ಗೂಂಡಾಗಳಂತೆ ಹೊಡೆಯೋದು ಯಾರು ಅಧಿಕಾರ ಕೊಡಲಿ. ಇವತ್ತು ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣವ್ರು ಕೂಡ ನಮಗೆ ಸಂತೋಷ. ಯಾಕಂದರೆ ಅವ್ರು ಹೇಳ್ತಾರೆ, ನಾವು ಜನರಿಗಾಗಿನೇ ಮಾಡಬೇಕು, ಜನರಿಂದ ನಾವು ಬಂದಿರೋದು. ಇವತ್ತು ಸಂಘಟನೆ ಅನ್ನೋದು ಬಂದ್ಬಿಟ್ಟು ಹೆಸರಿಕೊಳ್ಳೋದು ದೊಡ್ಡದಲ್ಲ. ಸಂಘಟನೆ ಅನ್ನೋದು ಯಾವ ಕೆಲಸಕ್ಕೆ ಕೈ ಹಾಕಬೇಕು, ಯಾವ ಒಂದು ಒಳ್ಳೆಯ ತನಕ್ಕೆ ನಾವು ಕೆಲಸಕ್ಕೆ ಕೈ ಹಾಕಿ ಸಹಕಾರ ಕೊಡಬೇಕು, ಎಲ್ಲಿ ತಪ್ಪಿದೆಯೋ ಅಲ್ಲಿ ಎದ್ದು ನಿಂತು ನಾವು ಮಾತಾಡ್ಬೇಕು. ಅದು ಯಾರೇ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಇಲ್ಲ ಪೊಲೀಸವರಾಗಿರ್ಬೋದು, ಇಲ್ಲ ಕಾನೂನಲ್ಲಿ ಏನೇ ತಪ್ಪಾಗಿದ್ರು ತೊಂದರೆ ಆಗ್ತಾಯಿದೆ, ಜನರಿಗೆ ತೊಂದರೆ ಆಗ್ತಾಯಿದೆ ಅಂದರೆ ನಾವು ಮಾತಾಡೋದಕ್ಕೆ ನಮ್ಗೆ ಅಧಿಕಾರ ಆಗಿದೆ. ಆದರೆ ಏಕಾಏಕಿ ಈ ರೀತಿಯಾಗಿ ಒಂದು ಒಳ್ಳೆ ಕೆಲಸ ಮಾಡುವಾಗ ಒಂದು ಒಳ್ಳೆತನವಾಗಿ ಅವರು ಇವತ್ತು ಆದೇಶದ ಪ್ರಕಾರ, ಕಾನೂನಿನ ಆದೇಶ, ಅದು ಡಿ ಕೆ ಶಿವಕುಮಾರ್ ಸಾಹೇಬ್ ಮುಖ್ಯಮಂತ್ರಿಗಳು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಬೇರೆ ಕೃಷ್ಣ ಬೈರೇಗೌಡರು ಇವಾಗ ಅವರು ಕೊಟ್ಟಿರೋ ಆದೇಶನ ಮಾಡಿ, ಅಷ್ಟು ಧೈರ್ಯ ಇದ್ರೆ ನೀವು ಹೋಗಿ ಅವ್ರ ಹತ್ರ, ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ, ಇವ್ರ ಹತ್ರ, ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬ್ರ ಹತ್ರ ನೀವು ಕೇಳ್ಬೋದಿತ್ತು, ಇಲ್ಲ ಒಂದು ಪತ್ರ ಕೊಡ್ಬೋದಿತ್ತು ಬರೆದು, ಸರ್ ಈ ಥರ ಜನರಿಗೆ ತೊಂದರೆ ಆಗ್ತಾಯಿದೆ, ಫುಟ್ಪಾತ್ ಇಲ್ಲ ಅಂದರೆ ಫುಟ್ಪಾತ್ನಲ್ಲಿ ಜನಗಳು ಮಾಡೋದಕ್ಕೆ ಬಿಡಿ ಅಂತ ನೀವು ಕೇಳ್ಬೋದಿತ್ತು. ಅದು ಕೇಳೋದಕ್ಕೂ ರೂಲ್ಸ್ ಇಲ್ಲ ಬ್ರದರ್. ಯಾರೇ ಆಗಿರ್ಬೋದು ಕೇಳಿಸೋದಕ್ಕೆ ರೂಲ್ ಇಲ್ಲ. ಯಾಕಂದರೆ ಜನರಿಗೆ ಓಡಾಡೋದಕ್ಕೆ ಅಂತಲೇ ಪಾದಚಾರಿಗಳು ಓಡಾಡಬೇಕಂತಲೇ ಆ ರಸ್ತೆನ ಫುಟ್ಪಾತ್ನ ಮಾಡಿರೋದು. ಯಾಕೆ? ದಯವಿಟ್ಟು ಒಬ್ಬರು ಮಾಡೋ ತಪ್ಪಿಂದ ಎಲ್ಲ ಸಂಘಟನೆಗಳಿಗೆ ಕೆಟ್ಟ ಹೆಸರು ಬರೋದು ಅದು ಚೆನ್ನಾಗಿಲ್ಲ. ಅದು ಇಂದಿರ ಯಾವ ಸಂಘಟನೆಗಳ ಹೆಸರು ನಮಗೆ ಎತ್ತೋದು ಬೇಕಾಗಿಲ್ಲ. ನಾವು ಹೇಳೋದೇನೆಂದರೆ, ನಾವು ಕನ್ನಡಿಗರಾಗಿ ನಮ್ಮ ರಾಜ್ಯದಲ್ಲಿ, ಅದು ಇಂದಿರ ನಮ್ಮ ಹೃದಯ ಭಾಗ್ಯವಾಗಿರುವ ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಒಂದು ಒಳ್ಳೆಯ ಕೆಲಸ ಆಗಬೇಕಾದ್ರೆ ನಾವು ಕೈ ಜೋಡಿಸ್ಬೇಕು. ಕೆಲಸ ಇದೆ, ನಿಮಗೂ ಫುಟ್ಪಾತ್ ವ್ಯಾಪಾರಿಗಳಿಗೆ ನಿಮ್ಗೆ ತೊಂದರೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು, ಬೆಂಗಳೂರು ನಗರ ಅಭಿವೃದ್ಧಿ ಸಾಹೇಬರು, ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಹೋಗಿ ನಿಂತು ಮಾತಾಡಿ ಒಂದು ಹೋರಾಟ ಮಾಡಿ, ಸರ್ ನಮ್ಗೆ ಈ ಥರ ತೊಂದರೆ ಇದೆ, ನಾವು ವ್ಯಾಪಾರ ಮಾಡಬೇಕು, ನಮಗೆ ಅಂತ ಒಂದು ಜಾಗ ನಮಗೊಂದು ನೇಮಿಸ್ಕೊಡಿ, ಒಂದು ಮಾರ್ಕೆಟ್, ಒಂದು ಒಳ್ಳೆ ಜಾಗನ ನಮಗೆ ಗೌರ್ಮೆಂಟ್ ಜಾಗಗಳಿರುತ್ತೆ, ಅದನ್ನು ನಮ್ಗೆ ಕೊಡಿ ಸರ್, ನಾವು ಮಾಡ್ಕೊತೀವಿ ಅಂತ ಕೇಳಿದ್ರು. ಪ್ರತಿಯೊಂದೊಂದು ಏರಿಯಾದಲ್ಲಿ ಗೌರ್ಮೆಂಟ್ ಜಾಗ ಇದೆ, ಇಲ್ಲಿಲ್ಲ ಅಲ್ಲಿಲ್ಲ ಅಂತ ಏನಿಲ್ಲ. ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ, ಈ ಕನ್ನಡದ ಶಾಲ್ ಹಾಕ್ಕೊಂಡು ಕೆಟ್ಟ ಹೆಸರನ್ನ ಬೇಡ. ಗೂಂಡಾಗಳು ಅನ್ನೋವಾಗ ಇದು ಎಲ್ಲರಿಗೂ ತೊಂದರೆ ಆಗುತ್ತೆ. ದಯವಿಟ್ಟು ಬೇಡ. ನಾವು ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ಹೇಳ್ತೀನಿ. ಇವತ್ತು ಅವ್ರು ಮನೆ ಕೆಲಸ ಮಾಡ್ತಾ ಇಲ್ಲ, ಅವ್ರು ಮಾಡ್ತಾ ಇರೋದು ಜನರ ಸೇವೆ, ಅವ್ರು ಮಾಡ್ತಾ ಇರೋದು ಜನರ ರಕ್ಷಣೆಗೆ, ಜನರ ಸೇಫ್, ಅವ್ರು ಚೆನ್ನಾಗಿರ್ಬೇಕು, ಒಳ್ಳೆತನವಾಗಿ ಅವ್ರು ಓಡಾಡಬೇಕು ಅಂತ. ಅದಕ್ಕೋಗಿ ನಾವು ಕೈ ಜೋಡಿಸ್ತೀರೋ, ಅವ್ರನ್ನೇ ನಾವು ಕೈನಲ್ಲಿ ಏನು ಸಿಗುತ್ತೋ ತಗೊಂಡು ಹೊಡಿತೀವಿ ಅಂದರೆ ಅವ್ರೇನು ಗೂಂಡಾಗಿರಿ ಮಾಡೋಕ್ಕೆ ಬಂದ್ರ, ಇಲ್ಲ ತಪ್ಪಾದಂಥ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಬಂದ್ರ? ಇಲ್ವಲ್ಲ. ಸರ್ಕಾರ ಏನು ಅವ್ರಿಗೆ ಹೇಳಿತ್ತೋ, ಯಾವ್ದು ಅವ್ರಿಗೆ ಆರ್ಡರ್ ಕೊಟ್ಟಿತ್ತೋ, ಯಾವ್ದು ಅವ್ರಿಗೆ ಈ ಕೆಲಸ ಮಾಡಬೇಕಂತೆಲ್ಲ ಕೆಲಸ ಮಾಡೋಕ್ಕೆ ಬಂದರು. ಅದಕ್ಕೆ ನೀವು ಇಷ್ಟ ಬಂದಂಗೆ
ಏನು ನಾವು ನೋಡ್ತೀವಿ, ಟಿ ವಿಯಲ್ಲಿ ನೋಡ್ತೀವಿ, ರೌಡಿಗಳನ್ನ ಅಟ್ಟಿಸ್ಕೊಂಡು ಹೋಗಿ ಹೊಡೆಯೋ ಥರ ಹೊಡೆಯೋದು, ಹೆಲ್ಮೆಟಲ್ಲಿ ಹೊಡೆಯೋದು, ಚೇರ್ ಎತ್ಕೊಂಡು ಹೊಡೆಯೋದು, ಗುದ್ದೋದು, ಸ್ವಲ್ಪ ಕೂಡ ಇದು ಸರಿ ಇಲ್ಲ. ಇದು ನಮ್ಮ ಕರ್ನಾಟಕ ಹೊಯ್ಸಳ ವೇದಿಕೆಯಿಂದ ರಾಜ್ಯಾಧ್ಯಕ್ಷರಾದ ನವೀನಾದ ನಾನು, ಕರ್ನಾಟಕ ಹೊಯ್ಸಳ ವೇದಿಕೆ ನಮ್ಮ ರಾಜ್ಯ ಸಂಸ್ಥಾಪಕರು ನಮ್ಮ ಮೋಹನ್ ಗೌಡ್ರವರು, ಕರ್ನಾಟಕ ರಕ್ಷಣಾ ಮಹಿಳಾ ಅಧ್ಯಕ್ಷರಾದಂಥ ಟ್ರೇಸಿಯವರು, ಇವತ್ತು ಎಲ್ಲರೂ ಇದನ್ನು ನಾವು ಖಂಡನೆ ಮಾಡ್ತೀವಿ, ಕುಟುಂಬದವ್ರು ಖಂಡನೆ ಮಾಡ್ತೀವಿ. ಎಷ್ಟೋ ಜನ ಇವತ್ತು ದುಃಖ ಪಡ್ತಾ ಇದ್ದಾರೆ. ಸಂಘಟನೆಯವರಾಗಿದ್ದು, ಸಂಘಟನೆಯಿದ್ದು ಒಂದು ಒಳ್ಳೆತನ ಮಾಡಿ ರಕ್ಷಣೆ ಕೊಟ್ಟು ಬೆಂಬಲಿಸಬೇಕಾದಂಥ ಕೆಲಸಕ್ಕೆ ಈ ರೀತಿಯಾಗಿ ವರ್ತನೆ ಮಾಡಿ ಇವತ್ತು ಗೂಂಡಾಗಳಂತ ಇವತ್ತು ಪ್ರತಿಯೊಂದೊಂದು ಟಿ ವಿ ನ್ಯೂಸ್ಗಳಲ್ಲಿ ಗೂಂಡಾ ಅಂತ ಇದ್ದಾರೆ. ಅದು ಯಾರಿಗನ್ವಯ? ನನ್ನ ಕನ್ನಡ ತಾಯಿ ಯಾವತ್ತೂ ಹೇಳ್ಕೊಟ್ಟಿಲ್ಲ ಹೊಡೆದು ಓಡಿಸ್ರಿ ಅಂತ. ಪ್ರೀತಿಸ್ರಿ, ಕರುಣಿಸ್ರಿ, ಒಳ್ಳೇದು ಹೇಳ್ರಿ, ಒಳ್ಳೇದು ಹೇಳ್ರಿ, ಒಳ್ಳೇದನ್ನೇ ಮಾಡಿರಿ ಅಂತಲೇ ಹೇಳ್ಕೊಟ್ಟಿದ್ರು. ಅದನ್ನು ಫಸ್ಟು ನಾವು ಕಲಿಯೋಣ. ದಯವಿಟ್ಟು ಇದನ್ನು ತುಂಬ ಮನಸ್ಸು ನೊಂದು ನಾನು ಇದು ವಿಡಿಯೋಗೆ ಬರ್ತಾ ಇರೋದು. ದಯವಿಟ್ಟು ಯಾರಿಗಾದರೂ ಇದರಿಂದ ಬೇಜಾರಾಗಿದ್ದರೂ ನೀವು ಕ್ಷಮಿಸಿಲ್ಲ ಅಂದರೂ ಪರವಾಗಿಲ್ಲ, ನಾನು ಎಲ್ಲಿ ಬಂದು ಮಾತಾಡೋದಕ್ಕೂ ರೆಡಿ ಇದ್ದೀನಿ. ಭಯ ಪಡೋವಂಥ ಮನುಷ್ಯರಲ್ಲ ನಾವು. ಯಾಕಂದರೆ ಇದು ಬಂದ್ಬಿಟ್ಟು ಅವ್ರ ಕಾನೂನು ಪ್ರಕಾರ ಅವ್ರು ಏನೇನೋ ಕೆಲಸ ಮಾಡಬೇಕು ತೆರವು ಮಾಡೋದನ್ನು ನಾವು ಸಹಕಾರ ಕೊಡೋಣ. ಅವ್ರು ಮಾಡ್ತಾ ಇರೋದು ನಮ್ಮ ಬೆಂಗಳೂರು ಚೆನ್ನಾಗಿರೋದಕ್ಕೆ, ನಮ್ಮ ಬೆಂಗಳೂರು ಕ್ಲೀನಾಗಿರೋದಕ್ಕೆ. ನಮ್ಮ ಬೆಂಗಳೂರಿನಲ್ಲಿ ಕೆಲಸಗಳು ಇವಾಗ ಆಗ್ತಾ ಇರೋದು. ಇವತ್ತು ನಾನಿವತ್ತು ಎಲ್ಲೇ ಮೋರಿ ನೀರು ಆಚೆ ಬಂದಿದ್ರೆ, ಸ್ಯಾನಿಟರಿಗಳು ತೆಗೆದಿದ್ರೆ, ಇದಿದ್ರೆ ನಾನು ಬಿಡಲ್ಲ ರೀ. ಅವ್ರು ಯಾರೇ ಆಗಿದ್ರು, ಇಂಜಿನಿಯರ್ ಆಗಿದ್ರು ಬಿಡಲ್ಲ. ಡೈರೆಕ್ಟಾಗಿ ಫೋನ್ ಮಾಡಿ ಫೈಟ್ ಮಾಡ್ತೀನಿ. ಯಾಕೆ ಮೇಡಮ್ ಅವರೇ ನೀವು ಈ ಥರ ಬಂದ್ಬಿಟ್ಟು ನಮಗೆ ರೋಡ್ ಸರಿ ಮಾಡಿಕೊಡ್ತಾ ಇಲ್ಲ? ಹಳ್ಳಿಗಳಿದೆ, ವಯಸ್ಸಾದವ್ರು ಹೋಗ್ತಾ ಇದ್ದಾರೆ, ತಾಯಿ ತಂದೆಗಳು ಓಡಾಡ್ತಾ ಇದ್ದಾರೆ, ಅಕ್ಕ ತಂಗಿದಿರು ಓಡಾಡ್ತಾ ಇದ್ದಾರೆ, ಮಕ್ಕಳು ಓಡಾಡ್ತಾರೆ, ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗ್ತದೆ, ಹಾಸ್ಪಿಟ್ಲ್ಗಳಿಗೆ ಹೋಗೋದವ್ರಿಗೆ ತೊಂದರೆ ಆಗುತ್ತೆ ಅಂತ ಡೈರೆಕ್ಟಾಗಿ ಮಾತಾಡ್ತೀನಿ ನಾನು. ಈ ರೀತಿಯಾಗಿ ಮಾತಾಡಿ ಒಂದು ಹೋರಾಟ ಮಾಡಿ. ಮಹಾತ್ಮ ಗಾಂಧಿ ಅವ್ರು ಬಂದು ಕತ್ತಿ ತಗೊಂಡು, ದೊಣ್ಣೆ ತಗೊಂಡು, ಚೇರ್ ತಗೊಂಡು, ಹೆಲ್ಮೆಟ್ ತಗೊಂಡು ಯುದ್ಧ ಮಾಡಿಲ್ಲ. ಅವರು ಶಾಂತತ್ವವಾದಂಥ ಹೋರಾಟ ಮಾಡಿನೇ ಇವತ್ತು ನಮ್ಮ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಬಂದಿರೋದು. ಅದಕ್ಕಾಗಿ ಎಷ್ಟೋ ಪ್ರಾಣಗಳನ್ನ ಕೊಟ್ಟಿದ್ದಾರೆ, ಪ್ರಾಣ ತೆಗೆದಿಲ್ಲ. ಅದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೊಬೇಕು. ಸಂಘಟನೆ ಅಂದ್ಬಿಟ್ಟು ಹೆಸರಿಕೊಂಡು ನಾವು ಈ ರೀತಿಯ ದೌರ್ಜನ್ಯಗಳನ್ನ ನಾವು ಕೈಯಲ್ಲಿ ಎತ್ಕೊಳ್ಳೋದು ಕಾನೂನಿಗೂ ತಪ್ಪು. ಅದಿಲ್ದಿರ ನಮಗಾಗಿ ಒಳ್ಳೆ ಮಾಡುವಂಥ ಆಫೀಸರ್ಸ್ಗಳಿಗೆ ಕೂಡ ಅದು ತುಂಬ ನೋವಾಗಿರುತ್ತೆ. ದಯವಿಟ್ಟು ಅವರೆಲ್ಲರಿಗೆ, ನನ್ನ BBMP ಅವರಿಗೆ ಹಾಗೂ ನನ್ನ ಸರ್ಕಾರದ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದಿಂದ ಧನ್ಯವಾದ ಹೇಳ್ತೀನಿ. ಸರ್, ನಿಮ್ಮ ಕೆಲಸ ಮಾಡಿ. ನಾರಾಯಣಗೌಡ ಸರ್ ಹೇಳ್ದಂಗೆ ನಾವು ಕೂಡ, ನಮ್ಮ ಎಲ್ಲ ಸಂಘಟನೆಗಳು ಕೂಡ ನಿಮ್ಮ ಜೊತೆಗಿದೆ. ಇವತ್ತು ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ, ಜನರಿಗೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ. ಇದೇ ನಾವು ಎದುರು ನೋಡ್ತಾ ಇರೋದು. ಸರ್ಕಾರ ಅಲ್ಲ, ಯಾರೇ ಬರಲಿ, ಯಾವುದೇ ಸರ್ಕಾರ ಬಂದರೂ ಜನರನ್ನ ಹಿತ ನೋಡ್ರಿ, ಜನರ ರಕ್ಷಣೆ ನೋಡ್ರಿ. ಜನರಿಗಾಗಿ ಏನು ಮಾಡಬೇಕಂತ ನೀವು ಹೇಳಿರ್ತೀರೋ, ಆಶ್ವಾಸನೆ ಕೊಡ್ತಿರೋ, ಅದು ಬೇರೆ ಆಶ್ವಾಸನೆ ಆಗಿರದೆ ಕಾರ್ಯರೂಪವಾಗಿ ಮಾಡಬೇಕಂತ ಹೇಳ್ತಾ ಈ ನಾನು 2 ಮಾತುಗಳು ಹೇಳಿ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್ ಅಂಬೇಡ್ಕರ್.